ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ದಿ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಕ್ಕರೆ, ಹಾಲು, ತುಪ್ಪ ಇಲ್ದಲೇ ತುಂಬ ಟೇಸ್ಟಿಯಾಗಿ ಕೂಡ ಕ್ಯಾರೆಟ್ ಹಲ್ವಾ ಮಾಡ್ಬೋದು. ಅರ್ಧ ಗಂಟೆಲೇ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಅರ್ಧ kg ಕ್ಯಾರೆಟ್ ತೊಗೊಳ್ಳಿ. ರೆಡ್ ಕ್ಯಾರೆಟ್ ತೊಗೊಳ್ಳಿ. ಈ ರೀತಿ ಉದ್ದಕ್ಕಿರುತ್ತಲ್ವ, ಈ ಕ್ಯಾರೆಟ್ ತುಂಬ ಚೆನ್ನಾಗಿರುತ್ತೆ ಹಲ್ವಾಗೆ. ಇದು ಸಿಗ್ತಾ ಇಲ್ಲ ಅಂತಂದರೆ ನಾರ್ಮಲ್ ಕ್ಯಾರೆಟ್ನೇ ತೊಗೊಳ್ಳಿ. ನಾನು ಅರ್ಧ kg ಕ್ಯಾರೆಟ್ ತೊಗೊಂಡಿದ್ದೀನಿ. ಅದ್ರ ಸಿಪ್ಪೆ ತೆಗೆದು ಸಣ್ಣಕ್ಕೆ ತುರಿದಿಟ್ಕೊಳ್ಳಿ. ನೋಡಿ, ಅರ್ಧ kg ಇಷ್ಟು ಆಗಿದೆ. 3 ಕಪ್ಪಷ್ಟು ಆಗಿದೆ. ಅಂದರೆ 250 ಗ್ರಾಮ್ಸು 3 ಕಪ್ಪಷ್ಟು ಆಗಿದೆ. ಒಂದು ದಪ್ಪ ತಳದ ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಅಷ್ಟು ದೊಡ್ಡದು ಮಣ್ಣಿನ ಮಡಿಕೆ ಇತ್ತಿಲ್ಲ. ನನ್ನ ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ನೀರು, ತುಪ್ಪ, ಎಣ್ಣೆ ಏನೂ ಹಾಕಬಾರ್ದು. ಹಾಗೆ ಮುಚ್ಚಳ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಿ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ನೆನಪಿರಲಿ. 8 ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ಹೀಗೆ ಕುದಿಸಿ. ಅಷ್ಟೊತ್ತಲ್ಲಿ ನಾವು ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಖರ್ಜೂರದ ಪೇಸ್ಟ್. ಖರ್ಜೂರನ 6 ರಿಂದ 8 ಗಂಟೆ ನೀರಲ್ಲಿ ನೆನೆಸಿ, ಮೇಲ್ಗಡೆ ಒಂಥರ ಗಟ್ಟಿ ಸಿಪ್ಪೆ ಬರುತ್ತೆ, ಅದನ್ನು ತೆಗೀರಿ. ಒಳಗಡೆ ಬೀಜನೂ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅರ್ಧ ಕಪ್ಪಷ್ಟು ನೆನೆಸಿರುವಂತಹ ಖರ್ಜೂರಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, 8 ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ. ಈಗ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮುಚ್ಚಳನ ಮುಚ್ಚಿಟ್ಟು ಮತ್ತೆ ಒಂದು 10 ನಿಮಿಷ ಸಿಮ್ಮಲ್ಲೇ ಬೇಯಿಸ್ಬೇಕು. ಫಸ್ಟ್ ಒಂದು 10 ನಿಮಿಷ ಮತ್ತು ನೀರು ಹಾಕ್ಬಿಟ್ಟು 10 ನಿಮಿಷ, ಹೀಗೆ ಟೋಟಲಾಗಿ 20 ನಿಮಿಷ ಆಗುತ್ತೆ. ಒಂದು 20 ನಿಮಿಷ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಖರ್ಜೂರದ ಪೇಸ್ಟ್ನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಸಾವಯವ ಬೆಲ್ಲ, ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ ಮುಚ್ಚಳನ ಮುಚ್ಚಿಟ್ಟು 10 ನಿಮಿಷ ಬೇಯಿಸ್ಬೇಕು. 10 ನಿಮಿಷ ಬೇಯೋಷ್ಟರಲ್ಲಿ ನಾವು ತೆಂಗಿನ ಹಾಲನ್ನ ರೆಡಿ ಮಾಡ್ಕೋಬೇಕು. 1 ಕಪ್ಪಷ್ಟು ತೆಂಗಿನ ತುರಿಗೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ. ಗಟ್ಟಿ ತೆಂಗಿನ ಹಾಲು ಬೇಕು ನಮಗೆ. ನೋಡಿ, ಒಂದು 3/4 ಕಪ್ಪಷ್ಟು ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇದ್ರ ಜೊತೆಗೆ 3 ರಿಂದ 4 ಏಲಕ್ಕಿನ ಕುಟ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ನೋಡಿ, 30 ನಿಮಿಷ ಆಗಿದೆ. ತುಂಬ ಚೆನ್ನಾಗಿ ಕ್ಯಾರೆಟ್ ಬೆಂದಿದೆ. ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನಾವು ರುಬ್ಕೊಂಡಿರುವಂಥ ತೆಂಗಿನ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಸ್ಟವ್ ಆಫ್ ಮಾಡಿಬಿಡಬೇಕು. ಕುದಿಸ್ಬಾರ್ದು. ತೆಂಗಿನ ಹಾಲು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು 5 ನಿಮಿಷ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕೋಬೇಕು. ಪಿಸ್ತಾನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿನ 6 ಗಂಟೆ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿನೂ 6 ಗಂಟೆ ನೀರಲ್ಲಿ ನೆನೆಸಿದ್ದೀನಿ. ಪಿಸ್ತಾನ ನೆನೆಸಿಲ್ಲ. ಓಕೆನಾ? ನೋಡಿ, ಇಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಪ್ರತಿ ಬೈಟಲ್ಲೂ ನಿಮಗೆ ಚೆನ್ನಾಗಿ ಸಿಗುತ್ತೆ. ಬಾಯಿಗೆ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಸರ್ವ್ ಮಾಡಬೇಕಾದ್ರೆ ಮೇಲೂ ಕೂಡ ಬಾದಾಮಿ, ಗೋಡಂಬಿ, ಪಿಸ್ತಾನ ಹಾಕ್ಕೊಳ್ಳಿ. ಇದರಲ್ಲಿ ಸಕ್ಕರೆ, ಹಾಲು, ತುಪ್ಪ ಏನೂ ಬಳಸಿಲ್ಲ. ನಿಜವಾಗ್ಲೂ ತುಂಬ ಹೆಲ್ದಿ ಆಗಿರುವಂತಹ ಕ್ಯಾರೆಟ್ ಹಲ್ವಾ. ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮಕ್ಕಳಿಗೆ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಆರೋಗ್ಯವಾಗಿ ಈ ರೀತಿ ಸ್ವೀಟ್ನ ಮಕ್ಕಳಿಗೆ ಮಾಡಿಕೊಡಿ, ನೀವು ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಯ್ತಾ ವಿಡಿಯೋ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಬೋದಲ್ವಾ ಪ್ಲೀಸ್.